ನನಗೆ ಭಾಳ ಸಂತೋಷ ಆಯಿತು. ರಾತ್ರಿ ಒಳ್ಳೆ ಬಹಿರಂಗ ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಆದರೆ ಜನ ಎಲ್ಲ ಭಾಳ ಶಿಸ್ತಿನಿಂದ ಸೇರಿದರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮವ್ರು ಏನೇನು ಮಾಡಿದ್ದಾರೆ ಅಂತ. ಸೊ 100ಕ್ಕೆ 98% ಜನ 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನೂ ಭೇಟಿ ಮಾಡಿದಾಗ ನಾವು ಯಾರು ಏನಾರು ಇರಲಿ, ನಮ್ಮ ಮನೆ ಯಜಮಾನರುಗಳು ಏನಾರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಆಮೇಲೆ ಇಲ್ಲಿ ಸಾನು ಶಿವಶಂಕರಪ್ಪನವರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು, ಬೇರೆ ಚೌಲ್ಟ್ರಿಗಳಿರ್ಬೋದು, ಎಜುಕೇಷನ್ ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ನಾವು ಇದನ್ನು ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಭಾಳ ವಿಶೇಷ ಅಂತಂದರೆ, ಭಾಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ನೋಡಿದಾಗ ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಕಾವಲು ಕೂಡ ಇದೆ. ನಮ್ಮ ವ್ಯವಹಾರ, ನಮ್ಮ ಬದುಕಿಗೆಲ್ಲ ಯಾವುದು ತೊಂದರೆ ಕೊಡೋದಿಲ್ಲ, ಯಾವುದು ಎಕ್ಸ್ಪ್ಲಾಟೇಷನ್ ಇಲ್ಲ, ಏನಿಲ್ಲ. ಸೊ ನೆಮ್ಮದಿಯಾಗಿದೆ ಅಂತ. ಆಮೇಲೆ ನನಗೆ ಅಂತೂ ಭಾಳ ಸಂತೋಷ ಆಯಿತು. ಎಲ್ಲ ಕಡೆ ತಿರುಗಿ ನಾನು ಸುಮ್ಮನೆ ಎಲ್ಲ ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ. ನಾನು ಗಲಗಲ್ಲಿ ಇನ್ನೆಲ್ಲ ಹೋಗಿ ನೋಡಿದಾಗ, ಕೆಲವು ಮನೆಗಳು ನೋಡಿದಾಗ ಬೆಂಗಳೂರಿಗಿಂತ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನನಗೆ ಒಬ್ಬ ಬೆಂಗಳೂರು ಮಂತ್ರಿಯಾಗಿ ನನಗೆ ಭಾಳ ಖುಷಿ ಆಯಿತು. ಆ ರೋಡ್ಗಳು, ಕಾಂಕ್ರೀಟ್ ರೋಡ್ಗಳು, ರೋಡ್ ಎಷ್ಟು ಅಗಲ ಇದೆ, ಪಾರ್ಕ್ ಮೇಂಟೆನೆನ್ಸು, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕೂಡ ಭಾಳ ಚೆನ್ನಾಗಿ ಈ ನಗರನ ಬೆಂಗಳೂರಿಗಿಂತ ಯಾವ ಕಡಿಮೆ ಇಲ್ಲ, ಬೆಂಗಳೂರಿಗಿಂತನೇ ಸ್ವಲ್ಪ ಚೆನ್ನಾಗಿದೆ. ಆ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇದು ಸ್ವಚ್ಛತೆ. ಆಮೇಲೆ ಬಡವರು ಕೂಡ 15,000 ಮನೆಗಳನ್ನು, ಆಶ್ರಯ ಮನೆಗಳನ್ನು ಕೊಟ್ಟದ್ದು ನೋಡಿದ್ದೇನೆ. ಇನ್ನು ಬೇಕಾದಷ್ಟು. ಆಮೇಲೆ ಎಲ್ಲ ಸಮುದಾಯಗಳಿಗೂ ಕೂಡ, ಎಷ್ಟು ಸಮುದಾಯ ಇದೆ ಎಲ್ಲ ಸಮುದಾಯಕ್ಕೂ ಕೂಡ ಪ್ರತ್ಯೇಕವಾಗಿ ಜಾಗಗಳನ್ನ ಕೊಡಿಸಿದ್ದಾರೆ. ಇದು ಭಾಳ ವಿಶೇಷ. ನಾವು ಕೂಡ ಬೇಕಾದಷ್ಟು ಇದೆ ಇವರ ಮಾಡಿದಂಥ ಸೇವೆಯಲ್ಲಿ. ಆಮೇಲೆ ಎಲ್ಲರೂ ಕೂಡ ಕೋವಿಡಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟದ್ದು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಇದು ನಮಗೆ ಶಕ್ತಿ ಸಿಕ್ಕಿದೆ. ಆಮೇಲೆ ನೆನ್ನೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಸಮರ್ಥ್ ಅವರು ಭಾಷಣ ಮಾಡಿದ್ದು ನೋಡಿದ್ದೇನೆ. ಹಿಂದಿಲಿ ಎಷ್ಟು ಫ್ಲೂಯೆಂಟಾಗಿ ಮಾತಾಡೋದಂತ ನನಗೆ ಭಾಳ ಖುಷಿ ಆಯಿತು. ಒಳ್ಳೆಯ ಅಭ್ಯರ್ಥಿನ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋದು ನಮಗೆ ಸಮಾಧಾನ ಆಯಿತು. ಎಲ್ಲರೂ ಕೂಡ ಗೌರವ ಕೊಡ್ತಾ ಇದ್ದಾರೆ. ಈ ಬಹುಶಃ ಶಿವಶಂಕರಪ್ಪನವ್ರಿಗಿಂತ ಜಾಸ್ತಿ ಅಂತರದಿಂದ ಜನ ಗೆಲ್ಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬಿಜೆಪಿಯವರು ಸರ್ ಈಗ ಸಾಲದ ಸರ್ಕಾರ, ಸಾಲ ಸಿದ್ದರಾಮಯ್ಯ, ಈ ರೀತಿ ಹೆಸರು. ಹೌದಪ್ಪ, ನಾವು ಸಾಲ ತಗೋತೀವೋ ಏನು ಮಾಡ್ತೀವೋ ಅದೆಲ್ಲ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಈ ನರೇಂದ್ರ ಮೋದಿ ಏನು ಸಾಲ ತೆಗೆದುಕೊಳ್ಳಿಲ್ವೇ? ನಾವು ಈ ಬೆಲೆ ಏರಿಕೆ ಬರಲಿಂದ ಈಗೇನಾಯಿತು, ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆನೂ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಈಗ ಬೆಲೆ ಏರಿಕೆಗೆ ನಾವು ದುಡ್ಡು ಕೊಟ್ಟೋದಕ್ಕೆ ತಾನೇ ಬೆಲೆ ಏರಿಕೆಗೆ ಈಗ ಏರಿಕೆ ಆಯ್ತಾ ಇದೆಯಲ್ಲ. ಕೊಡಲಿ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಜನರ ಕೈಗೆ, ಅವರು ಅಕೌಂಟ್ಗೆ ಹಾಕಲಿ, ಒಂದು 10,000 ಹಾಕಲಿ ತಿಂಗಳಿಗೆ, ಯಾರು ಬೇಡ ಅಂತ ಹೇಳ್ತಾರೆ. ಅವ್ರೇನು ಮಾಡಿ, ಈಗ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಅಚ್ಚೇ ದಿನ ತತ್ತೀನಿ ಅಂತಾರಲ್ಲ, ತಂದ್ರೆ ಅಚ್ಚೇ ದಿನನ ಅಚ್ಚೇ ದಿನ ನಿಮ್ಗೆ ಬಂತ ಹೋಲಿ, ನಮ್ಗೆ ಬೇಡಪ್ಪ. ನಿಮ್ಗೇನಾರು ಬಂತಂದರೆ ನಿಮ್ಮ ಅಕೌಂಟ್ಗೆ 15 ಲಕ್ಷ ಬಂತಂದರೆ ನಾವು ಅಟ್ಲೀಸ್ಟ್ 5,000 ಹಾಕ್ತಾಯಿದ್ದೀವಿ. 2,000 ಗೃಹಲಕ್ಷ್ಮಿಲಿ, 1,500 ರೂಪಾಯಿ ಕರೆಂಟ್ ಬಿಲ್ಲಲ್ಲಿ, ಅಕ್ಕಿಲಿ, ಬಸ್ಸಲ್ಲಿ ಎಲ್ಲ ಅಟ್ಲೀಸ್ಟ್ ನಾವು ಸಹಾಯ ಮಾಡ್ತಾಯಿದ್ದೀವಿ. ಹಂಗೆ ಅವ್ರೇನಾದ್ರು ಮಾಡ್ತಾಯಿದ್ದಾರಾ? ಸುಮ್ಮನೆ ಬರೀ ಖಾಲಿ ಮಾತು, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರಯ್ಯ ಅಂತ ಬರೀ ಖಾಲಿ ಗಂಟೆ ಹೊಡ್ಕೊಂಡು ಕೂತ್ಕೋತಾರೆ. ಅಕ್ಷತೆ ಅಂದ್ಬಿಟ್ಟು ಒಂದು ಕಡೆ ಅಕ್ಕಿ ಇತ್ತು, ಇನ್ನೊಂದು ಕಡೆ ಅರಿಶಿನ ಇತ್ತು, ಎರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಅಂದ್ಬಿಟ್ಟು ಇದರಿಂದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು, ಎಲ್ಲಿಂದ ಬಂದ್ಬಿಡ್ತು? ಇಲ್ಲೇ ಅವರೇ, ನಾನೆಲ್ಲ ವೀಡಿಯೋ ಮಾಡಿಸಿಟ್ಟಿದ್ದೀನಿ. ಅವರ ಇದರಲ್ಲೇ ಅಕ್ಕಿ ಅರಿಶಿನ ತರಿಸಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಮನೆಗೆ ಹಂಚಿಸ್ಬಿಟ್ರು. ಈಗ ಹಂಚಿಲಿ ಗ್ಯಾಸ್ಗಳನ್ನ ಎತ್ಕೊಂಡೋಗಿ ಮನೆ ಬಾಗಿಲುಗಳಿಗೆ ನಮ್ಮ ಸರ್ಕಾರ ಇದೆ ಅಂತ ಅಂದ್ಬಿಟ್ಟು. ಹಿಂದೆ ಮೋದಿ ಅವ್ರದ್ದು ಫೋಟೋ ಇತ್ತಲ್ಲ ಪೆಟ್ರೋಲ್ ಬಂಕಲ್ಲಿ, ಏನಾಯ್ತು ಈಗ ಅದು? ಇದ್ರದ್ದು ಗ್ಯಾಸ್ದು ಸಿಲಿಂಡರ್ ತೆಗೆದುಬಿಟ್ಟವ್ರೆ ಈಗ, ಉಜ್ವಲ ಯೋಜನೆ. ಸೊ ಹಂಗೆ ಸುಮ್ಮನೆ ಬರೀ ಮಾತಾಡೋದು ಏನು ಸುಖ ಇಲ್ಲ. ಅವರೆಲ್ಲ ಅರ್ಥವನ್ನು ಕಳ್ಕೊಂಡಿದ್ದಾರೆ. ಈ ಸರ್ಕಾರ ಸುಭದ್ರವಾಗಿದೆ, ಈ ಸರ್ಕಾರ ಬಲಿಷ್ಠವಾಗಿರ್ತದೆ. ಜನ 28ಕ್ಕೂ ಕೂಡ ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತಾರೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಅಂತಂದು ಚುನಾವಣೆ ಅಂತ ಹೇಳ್ತಿದ್ದಾರೆ. ನಮ್ರಿ ನೋಡಪ್ಪ, ಹಿಂದೇನು ಒಟ್ಟಿಗೆ ಈ ಸರ್ಕಾರ ತಂದಿದ್ದೀವಿ, ಮುಂದಕ್ಕೂ ತಂದಿದ್ದೀವಿ.
ನನ್ನ ಜೊತೆಗೆ ಎಲ್ಲ ಕಾರ್ಯಕರ್ತರು ಈ ರಾಜ್ಯದಲ್ಲಿ 78 ಲಕ್ಷ ಜನ ಮೆಂಬರ್ಶಿಪ್ ಆಗಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬಂದು ಸೈನಿಕರಂಗೆ ದುಡಿತಾ ಇದ್ದಾರೆ. ನಾನು ಒಬ್ಬನಿಂದ ಸರ್ಕಾರ ಅಲ್ಲ, ಸಿದ್ದರಾಮಯ್ಯನೊಬ್ಬನಿಂದ ಸರ್ಕಾರ ಅಲ್ಲ. ಎಲ್ಲ MLAಗಳೆಲ್ಲ ಶಿಸ್ತಿನ ಸಿಪಾಯಿ ಅಂತೆ 10 ದಿನ ಬಿಟ್ಬಿಟ್ಟು ಕ್ಷೇತ್ರ ಬಿಟ್ಬಿಟ್ಟು ಬಂದಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತರು, ಗ್ಯಾರಂಟಿ ಮೆಂಬರ್ಸು ಎಲ್ಲ ಬಂದು ಪಾಪ ಎಲ್ಲ ಏನೂ ಕೊಡಲಿಲ್ಲ. ಈ ಪಕ್ಷದ ಒಂದು ಸಿದ್ಧಾಂತ ಮೂಲ ಅವ್ರ ಪಾರ್ಟಿ ಅಂತೇಳಿ ಬಂದು ದುಡಿತಾ ಇದ್ದಾರೆ. ಇದು ನಮ್ಮ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಲಿಂಗಾಯತರ ಕಾರಣ, ಸೋತ್ರೆ ಮುಸ್ಲಿಮರ ಕಾರಣ ಅನ್ನೋ ಮಾತು. ನೋಡಪ್ಪ, ನಮಗೆ ಲಿಂಗಾಯತರು ಮುಸ್ಲಿಮರು ಅನ್ನೋದಲ್ಲ, ನಮ್ಮದು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಸಮುದಾಯ. ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಾವು ನೀತಿ ಮೇಲೆ ರಾಜಕಾರಣ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.